ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಯಾವ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಮೊಬೈಲ್ ಸ್ಲೋ ಆಗ್ತಿದೆಯಾ, ನಿಮ್ಮ ಮೊಬೈಲ್ ರಾಕೆಟ್ ಥರ ಅಂದರೆ ನ್ಯೂ ಫೋನ್ ಥರ ಸರಿಯಾಗಿ ವರ್ಕ್ ಆಗಬೇಕಾ, ನಿಮ್ಮ ಮೊಬೈಲ್ ಹ್ಯಾಂಗ್ ಆಗ್ತಿದೆಯಾ, ಹ್ಯಾಂಗಾದರೆ ಸ್ಲೋ ಆದರೆ ಅದಕ್ಕೆ ಖಂಡಿತ ಪರಿಹಾರ ಇದ್ದೇ ಇರುತ್ತೆ. ನಾನು ಆ ಪರಿಹಾರ ಏನು, ಆ ಸೆಟ್ಟಿಂಗ್ಸ್ ಹೇಗೆ ಮಾಡಬೇಕು ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಈ ವರ್ಕನ್ನು ಮಾಡಿದರೆ ನೀವು ನಿಮ್ಮ ಮೊಬೈಲ್ 100ಕ್ಕೆ 100ರಷ್ಟು ವರ್ಕ್ ಆಗೋದು ಪಕ್ಕ. ಇದು ನಾನು ಹೇಳ್ತಾ ಇಲ್ಲ, ತುಂಬ ಜನ ಯೂಸ್ ಮಾಡಿದ್ದಾರೆ. ಹಾಗೆ ನನ್ನ ಓಲ್ಡ್ ಫೋನಲ್ಲಿ ಕೂಡ ನಾನು ಯೂಸ್ ಮಾಡಿದ್ದೆ. ಅದಕ್ಕೋಸ್ಕರ ಈ ಸೆಟ್ಟಿಂಗ್ಸನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಹಾಗೆ ಯಾವುದೇ ಒಂದು ಟೆಕ್ಗೆ ಸಂಬಂಧಿಸಿದ, ಮೊಬೈಲ್ಗೆ ಸಂಬಂಧಿಸಿದ ಯಾವುದೇ ಒಂದು ಕ್ವಶನ್ಸ್ ಇದ್ದರೆ ನನಗೆ ನೀವು ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ, ಖಂಡಿತವಾಗಲೂ ರಿಪ್ಲೈ ಮಾಡ್ತೀನಿ. ಹಾಗೆ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡೋಣ. ನೀವು ಏನು ಮಾಡಬೇಕಂದ್ರೆ, ನಿಮ್ಮ ಮೊಬೈಲ್ನ ಸೆಟ್ಟಿಂಗ್ಸ್ಗೆ ಹೋಗಬೇಕಾಗುತ್ತೆ ಫಸ್ಟಿಗೆ. ಫ್ರೆಂಡ್ಸ್, ಈಗ ನಾನು ನನ್ನ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ. ನನ್ನ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾವು ಈಗ ಏನು ಮಾಡಬೇಕು ಅಂದರೆ, ನಾನು ಫಸ್ಟ್ ಹೇಳೋದು, ನಿಮ್ಮ ಮೊಬೈಲ್ನಲ್ಲಿ ಅನ್ನೆಸೆಸರಿ ಆ್ಯಪ್ ಅಂದರೆ ನೀವು ದಿನಬಳಕೆಗೆ ನಿಮಗೆ ಬೇಡಾಗಿರುವ ಆ್ಯಪ್ಗಳನ್ನು ಮೊದಲು ತೆಗೆದು ಬಿಸಾಕ್ಬಿಡಿ. ಇಲ್ಲ ಅಂದರೆ ಆ ಆ್ಯಪ್ಗಳಿಂದನೇ ನಿಮ್ಮ ಮೊಬೈಲ್ ಸ್ಟೋರೇಜ್ ಫುಲ್ಲಾಗಿ, ನೀವು ಊಟ ಮಾಡಿದಾಗ ನಿಮ್ಮ ಹೊಟ್ಟೆ ತುಂಬಾಗಿ ಫುಲ್ಲಾಗಿ ಹೇಗೆ ಉಸಿರಾಡೋಕ್ಕಾಗಲ್ಲ, ಒಂಥರ ಆಗುತ್ತಲ್ವ, ಹಾಗೆ ಅದು ಮೊಬೈಲು. ಅದನ್ನು ಮೊದಲು ತೆಗೆದುಹಾಕಿ ಆ್ಯಪ್ಗಳನ್ನು, ಬೇಡ ಇರೋ ಆ್ಯಪ್ಗಳನ್ನು. ಈಗ ಸೆಕೆಂಡ್ ಏನು ಮಾಡಬೇಕಂದ್ರೆ, ಕ್ಯಾಶನ್ನು ಕ್ಲಿಯರ್ ಮಾಡಿ. ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ಸಲ್ಲಿ ಆಲ್ರೆಡಿ ನಾನು ಸೆಟ್ಟಿಂಗ್ಸನ್ನು ಬಂದಿದ್ದೀನಿ. ಇದರಲ್ಲಿ ಏನು ಮಾಡಬೇಕಂದ್ರೆ, ಸೆಟ್ಟಿಂಗ್ಸಲ್ಲಿ ಸ್ಟೋರೇಜ್ ಅಂತ ಸರ್ಚ್ ಮಾಡಿ. ನಿಮ್ಮ ಇದರಲ್ಲಿ ಸ್ಟೋರೇಜ್ ಅಂತ ಸರ್ಚ್ ಮಾಡಿ ನಿಮ್ಮ ಮೊಬೈಲಲ್ಲಿ. ಇಲ್ಲಿ ಸ್ಟೋರೇಜಲ್ಲಿ ರ್ಯಾಮ ಸ್ಟೋರೇಜ್ ಅಂತ ಇರುತ್ತೆ ಅಥವಾ ಫೋನ್ ಸ್ಟೋರೇಜ್ ಅಂತ ಇರುತ್ತೆ. ನೀವು ಫೋನ್ ಸ್ಟೋರೇಜ್ಗೆ ಹೋಗಿ ಇಲ್ಲಿ ನೀವು ಕ್ಯಾಶನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಥವಾ ಸ್ಪೇಸ ಕ್ಲೀನಪ್ ಅಂತ ಬರುತ್ತೆ. ಆ್ಯಡಲ್ಲಿ ಒಂದು ಮಾಡ್ಕೊಳ್ಳೋಣ. ನಾನು ಸ್ಪೇಸ ಕ್ಲೀನಪ್ ಮಾಡ್ಕೊಳ್ತೀನಿ. ಆಲ್ರೆಡಿ ನಂದು ಕ್ಲೀನಪ್ ಆಗಿದೆ. ಕ್ಲೀನೆಡ್ ಅಪ್ 3.29 GB. ಓಕೆ, ಇದನ್ನು ಸೆಕೆಂಡ್ ಆಪ್ಷನ್ನು. ಈಗ ನಾವು ಥರ್ಡ್ ಆಪ್ಷನ್ ಎಲ್ಲಿಗೆ ಹೋಗಬೇಕು ಅಂದರೆ, ನೀವೀಗ ಈಗ ಮಾಡ್ಕೊಂಡ್ರಲ್ಲ, ಇದರಿಂದ ನಮ್ಮ ಮೊಬೈಲಲ್ಲಿರುವಂತಹ ಹಿಡನ್ ಜಂಕ್ ಫೈಲ್ಸ್ ತೆಗೆದುಹಾಕಿ ಮೊಬೈಲ್ ಫ್ರೀ ಆಗುತ್ತೆ. ಥರ್ಡ್, ಬ್ಯಾಕ್ಗ್ರೌಂಡ್ ಆ್ಯಪ್ಸ್ನ ಆಫ್ ಮಾಡಬೇಕು. ಅದು ಎಲ್ಲಿ ಮಾಡಬೇಕು ಅಂದರೆ, ಸೆಟ್ಟಿಂಗ್ಸಲ್ಲಿ ನಮ್ಮ ಮೊಬೈಲ್ ಸೆಟ್ಟಿಂಗ್ಸಲ್ಲಿ ಬ್ಯಾಟ್ರಿ ಅಂತ ಸರ್ಚ್ ಮಾಡ್ಕೊಳ್ಳಿ, ಅಥವಾ ಬ್ಯಾಟ್ರಿ ಅಂತ ನಿಮ್ಮ ಮೊಬೈಲಲ್ಲಿ ಸರ್ಚ್ ಮಾಡಿಕೊಂಡು ಬ್ಯಾಟ್ರಿಯಲ್ಲಿ ನೀವು ಬ್ಯಾಟ್ರಿ ಸರ್ಚ್ ಮಾಡಿದ ಮೇಲೆ ಬ್ಯಾಟ್ರಿ ಅಂತ ಆಪ್ಷನ್ ಬರುತ್ತೆ. ಈ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಇದರಲ್ಲಿ ನೀವೀಗ ಬ್ಯಾಟ್ರಿಯಲ್ಲಿ ಬ್ಯಾಕ್ಗ್ರೌಂಡ್ ಆ್ಯಪ್ಸ್ಗಳನ್ನು ನೀವು ಸ್ಟಾಪ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ, ನನ್ನ ಮೊಬೈಲಲ್ಲಿ ಕಾಣ್ತಾ ಇದೆ ನೋಡಿ, ಬ್ಯಾಕ್ಗ್ರೌಂಡ್ ಪವರ್ ಕಂಟ್ರೋಲ್ ಅಂತ. ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಅಮೆಜಾನ್ ಆ್ಯಪ್ ಸ್ಮಾರ್ಟಾಗಿ ಕಂಟ್ರೋಲ್ ಇಟ್ಕೊಂಡಿದ್ದೀನಿ. ಬ್ಯಾಕ್ಗ್ರೌಂಡ್ ಪವರ್ ಸ್ಮಾರ್ಟಾಗಿ ಕಂಟ್ರೋಲ್ ಈ ಥರ ಇಟ್ಕೊಂಡಿದ್ದೀನಿ. ನೀವೇನು ಮಾಡಬೇಕಂದ್ರೆ, ನಿಮಗೆ ಈ ಆ್ಯಪು ಬೇಡಪ್ಪ, ನನಗೆ ಈ ಆ್ಯಪ್ ಬೇಡ, ಎನಿ ಟೈಮ್ ಅಥವಾ ಸ್ಮಾರ್ಟಾಗಿ ಯೂಸ್ ಮಾಡೋದು ಬೇಡ, ನಾನು ಇದನ್ನು ರಿಸ್ಟ್ರಿಕ್ಷನ್ ಬ್ಯಾಕ್ಗ್ರೌಂಡ್ ಪವರ್ ಯೂಸೇಜ್ ಅಂತ ಹಾಕ್ತೀನಿ. ಇದು ನಾವು ಯಾವಾಗ ಓಪನ್ ಮಾಡ್ತೀವೋ ಆವಾಗ ಮಾತ್ರ ಇದು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ನಾನು ನೋಡಿ ಇಲ್ಲಿ ರಿಸ್ಟ್ರಿಕ್ಷನ್ ಬ್ಯಾಕ್ಗ್ರೌಂಡ್ ಪವರ್ ಯೂಸೇಜ್ ಅಂತ ಕೊಡ್ತೀನಿ. ಇದನ್ನು ನಾನು ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಆ್ಯಪ್ ಯಾವುದು ಕಂಟಿನ್ಯೂ ಬೇಡ ಅಲ್ಲ, ಅದು ಕೆಲವೊಂದು ಈಗ ವಾಟ್ಸಪ್ಪು ಅಥವಾ ನಿಮ್ಮ ಮೆಸೇಜು ಈ ರೀತಿ ಇರೋದನ್ನು ಇರಲಿ, ಅದನ್ನು ಸ್ಮಾರ್ಟಾಗಿ ಅಲೌ ಕೊಡಿ. ಉಳಿದ ವಿಷಯಗಳನ್ನು ನೀವು ರಿಸ್ಟ್ರಿಕ್ಟ್ ಬ್ಯಾಕ್ಗ್ರೌಂಡ್ ಪವರ್ ಯೂಸೇಜ್ನಲ್ಲಿ ಹಾಕಿಬಿಡಿ. ಓಕೆ, ಎಲ್ಲ ನಿಮ್ಗೆ ಯಾವ ಆ್ಯಪ್ಗಳು ಬೇಕೋ ಅದನ್ನು ನೀವು ಬ್ಯಾಕ್ಗ್ರೌಂಡಲ್ಲಿ ರನ್ ಮಾಡೋಕ್ಕೆ ಕೊಡಿ. ಇಲ್ಲಾಂದರೆ ನಿಮ್ಮ ಇಷ್ಟ, ನಿಮ್ಗೆ ಯಾವುದು ಬೇಕೋ ಅದನ್ನು ಇಟ್ಕೊಳ್ಳಿ. ಇಲ್ಲಾಂದರೆ ರಿಸ್ಟ್ರಿಕ್ಷನ್ ಬ್ಯಾಕ್ಗ್ರೌಂಡ್ ಪವರ್ ಯೂಸೇಜಲ್ಲಿ ಹಾಕಿಬಿಡಿ. ಇದು ಮತ್ತೊಂದು ಆಪ್ಷನ್. ಈಗ ನಾವು ಇನ್ನೊಂದು ಆಪ್ಷನ್ ನೋಡಬೇಕಂದ್ರೆ, ನೀವೀಗ ಇದನ್ನು ಮಾಡಿದ್ರಲ್ಲ, ಇದರಿಂದ ರ್ಯಾಮ್ ಫ್ರೀ ಆಗುತ್ತೆ, ಸ್ಪೀಡ್ ಹೆಚ್ಚಾಗುತ್ತೆ ಮೊಬೈಲ್ದು. ನಮಗೆಲ್ಲ ಗೊತ್ತಿರಲ್ಲ, ಇದು ನಾನು ಹೇಳ್ಕೊಡ್ತಾ ಇದ್ದೀನಿ, ತಿಳ್ಕೊಳ್ಳೋಣ. ಹಾಗೆ ಸ್ಟೆಪ್ 4, ಆಟೋ ಅಪ್ಡೇಟ್ಸ್ನ ನಿಮ್ಮ ಪ್ಲೇ ಸ್ಟೋರಿಗೆ ಹೋಗಿ ನೀವು ಆಫ್ ಮಾಡ್ಕೊಳ್ಳಿ. ಆಟೋ ಅಪ್ಡೇಟ್ ಆದರೆ ಖಂಡಿತ ಫೋನ್ ಬ್ಯಾಕ್ಗ್ರೌಂಡ್ನಲ್ಲಿ ಲೋಡ್ ಕಡಿಮೆ ಆಗುತ್ತೆ. ಆಟೋ ಅಪ್ಡೇಟ್ ಅಪ್ಲಿಕೇಶನ್ ಎಲ್ಲವೂ ಆಟೋ ಅಪ್ಡೇಟ್
ಆಗ್ತಾ ಇರ್ತವೆ, ಕೆಲವೊಂದು ಮೊಬೈಲಲ್ಲಿ ನೋಡಿದ್ದೀವಿ ನಾವು. ಅದನ್ನು ಕೂಡ ನೀವು ಆಫ್ ಮಾಡ್ಕೊಳ್ಳಿ. ಸ್ಟೆಪ್ 5 ಈಗ ನಿಮಗೆ ಲಕ್ಷ್ಯ ಕೊಡ್ತೀನಿ ನೋಡಿ. ಸ್ಟೆಪ್ 5 ಬಗ್ಗೆ ಹೇಳ್ತೀನಿ. ನಾನು ಸೆಟ್ಟಿಂಗ್ಸಲ್ಲಿ ಇದ್ದೀನಿ, ಈಗ ಆಲ್ರೆಡಿ ಸೆಟ್ಟಿಂಗ್ಸಲ್ಲಿ ಇದ್ದೀನಿ. ಸೆಟ್ಟಿಂಗ್ಸಲ್ಲಿ ನಾವೇನು ಮಾಡಬೇಕು ಅಂದರೆ, ನಮ್ಮ ಸೆಟ್ಟಿಂಗ್ಸಲ್ಲಿ ಅಬೌಟ್ ಅ ಫೋನಿಗೆ ನಾವು ಹೋಗಬೇಕಾಗತ್ತೆ. ಇದು ಫೈನಲಿ ಹೇಳ್ಕೊಡ್ತಾ ಇದ್ದೀನಿ. ಅಬೌಟ್ ಅ ಫೋನಿಗೆ ನಾವು ಹೋಗಬೇಕಾಗುತ್ತೆ. ಇಲ್ಲಿ ನೋಡಿ, ಅಬೌಟ್ ಅ ಫೋನಿಗೆ ಹೋದ್ಮೇಲೆ ಅಬೌಟ್ ಫೋನ್ ಓಪನ್ ಮಾಡ್ಕೊಳ್ಳೋಣ. ಇದರಲ್ಲಿ ವೆರ್ಸನ್ ಇನ್ಫಾರ್ಮೇಷನ್ ಅಂತ ಒಂದು ಆಪ್ಷನ್ ಇರುತ್ತೆ, ಕೆಲವೊಬ್ಬರಲ್ಲಿ ಬಿಲ್ಡ್ ಆಪ್ಷನ್ ಅಂತ ಇರುತ್ತೆ. ಓಕೆ, ನಂದರಲ್ಲಿ ವೆರ್ಸನ್ ಇನ್ಫಾರ್ಮೇಷನ್ ಇದೆ, ಇದನ್ನು ಓಪನ್ ಮಾಡ್ಕೊಳ್ತೀನಿ. ಇದರಲ್ಲಿ ಸಾಫ್ಟ್ವೇರ್ ವೆರ್ಸನ್ ಅಂತ ಇರುತ್ತೆ, ಎಲ್ಲದರಲ್ಲೂ ಇರುತ್ತೆ. ಸಾಫ್ಟ್ವೇರ್ ವೆರ್ಸನ್ನ 7 ಬಾರಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. 7 ಬಾರಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಆಲ್ರೆಡಿ ನಾನು ಡೆವಲಪರ್ ಮೋಡಲ್ಲಿದ್ದೀನಿ. ಸೊ ಅದು ನೋ ನೀಡ್ ಯು ಆರ್ ಅ ಡೆವಲಪರ್ ಅದು ಏನು ಹೇಳ್ತಿದೆ ಅಂದರೆ, ನೋ ನೀಡ್ ಯು ಆರ್ ಆಲ್ರೆಡಿ ಅ ಡೆವಲಪರ್ ಅಂತ ಹೇಳ್ತಿದೆ. ಸೊ ಆಲ್ರೆಡಿ ನಾನು 7 ಬಾರಿ ಕ್ಲಿಕ್ಕನ್ನು ಮಾಡ್ಕೊಂಡಿದ್ದೀನಿ. ಈಗ ನೀವು ಏನು ಮಾಡಬೇಕು ಅಂದರೆ, ಇದರಲ್ಲಿ ಒಂದು ಆಪ್ಷನ್ ಸಿಗುತ್ತೆ, ಎಲ್ಲಿ ಸೆಟ್ಟಿಂಗ್ಸಲ್ಲೇ ಸಿಗುತ್ತೆ. ಸೆಟ್ಟಿಂಗ್ಸಲ್ಲಿ ನಾವು ಡೆವಲಪರ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಡೆವಲಪರ್ ಅಂತ ಕ್ಲಿಕ್ ಮಾಡ್ಕೊಂಡ್ಮೇಲೆ ಡೆವಲಪರ್ ಆಪ್ಷನ್ಸ್ ಅಂತ ಬರುತ್ತೆ. ಇಲ್ಲಿ ನೋಡಿ, ಡೆವಲಪರ್ ಆಪ್ಷನ್, ಇದ್ರ ಮೇಲೆ ಈಗ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸರಿಯಾಗಿ ನೋಡಿ, ಕ್ಲಿಕ್ ಮಾಡ್ಕೊಳ್ತಾ ಇದ್ದೀರಿ. ಇದರಲ್ಲಿ ಡೆವಲಪರ್ ಆಪ್ಷನ್ ಇಲ್ಲಿ ಇದೆ ನೋಡಿ. ಡೆವಲಪರ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡ್ಮೇಲೆ ಡೆವಲಪರ್ ಆಪ್ಷನ್ ಅಂತ ಮತ್ತೊಮ್ಮೆ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಇದರಲ್ಲಿ ನಾವು ಏನು ಮಾಡಬೇಕಂದ್ರೆ, ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಡೆವಲಪರ್ ಆಪ್ಷನ್. ಇಲ್ಲಿ ನಾವು ಇದನ್ನು ಆನ್ ಮಾಡ್ಕೊಳ್ಬೇಕಾಗುತ್ತೆ. ಸರಿಯಾಗಿ ನೋಡ್ಕೊಳ್ಳಿ, ಆನ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಆನ್ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ಏನು ಮಾಡಬೇಕು ಅಂದರೆ, ನಾನೊಂದು ಆಪ್ಷನ್ನ ಹೇಳ್ತೀನಿ, ವಿಂಡೋ ಅನಿಮೇಷನ್ ಸ್ಕೇಲ್ ಅಂತ ಸಿಗುತ್ತೆ. ಒಂದು ನಿಮಿಷ, ಇಲ್ಲಿ ನೋಡಿ, ವಿಂಡೋ ಅನಿಮೇಷನ್ ಸ್ಕೇಲ್ನ ನಾವಿಲ್ಲಿ ಹುಡ್ಕೋಣ. ವಿಂಡೋ ಅನಿಮೇಷನ್ ಸ್ಕೇಲ್ ನೋಡೋಣ, ಸ್ವಲ್ಪ ಕೆಳಗಡೆ ಇರಬಹುದು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಸಿಕ್ತು. ವಿಂಡೋ ಅನಿಮೇಷನ್ ಸ್ಕೇಲ್ ಅಂತ ಇದೆಯಲ್ಲ, ಇದನ್ನು ನಾವು ಏನು ಮಾಡಬೇಕು ಅಂದರೆ, ಇದನ್ನು ನಾವು ಹೋಗಿ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ವಿಂಡೋ ಅನಿಮೇಷನ್ ಸ್ಕೇಲ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು 2ನೇ ಆಪ್ಷನ್ ಅಥವಾ ಫಸ್ಟ್ ಆಪ್ಷನ್ ಆಫ್ ಆದರೂ ಮಾಡ್ಕೊಳ್ಬೋದು. ಅನಿಮೇಷನ್ ಸ್ಕೇಲ್ ಅಂತ 0.5x ಅಂತ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಫಸ್ಟು. ಸೆಕೆಂಡ್ ಆಪ್ಷನ್ ಯಾವುದು ಅಂದರೆ ಎನಿಮೇಟರ್ ಡೈರೆಕ್ಷನ್ ಅಂತ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಎನಿಮೇಷನ್ ಡೈರೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಇದನ್ನು ಕೂಡ ಸೇಮ್ ಹಾಗೆ 0.5x ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. 2. ಹಾಗೆ ಇದು ಮೊಬೈಲ್ನ ಆವಾಗಲೇ ಅರ್ಜೆಂಟಾಗಿ ಫಾಸ್ಟ್ ಮಾಡೋ ಹಾಗೆ, ವರ್ಕ್ ಮಾಡೋ ಹಾಗೆ ಇದು ವರ್ಕ್ ಮಾಡುತ್ತೆ. ಇದನ್ನು ನೀವು ಮಾಡ್ಕೊಂಡ್ಮೇಲೆ ಮತ್ತೊಂದು ಆಪ್ಷನ್ ಇದರಲ್ಲಿ ಹೇಳ್ಕೊಡ್ತೀನಿ, ಒಂದು ನಿಮಿಷ. ಇದರಲ್ಲಿ ಎನಿಮೇಟರ್ ಡೈರೆಕ್ಷನ್ ಅಂತ ಇರುತ್ತಲ್ವಾ, ಅದನ್ನು ಸಂಪೂರ್ಣವಾಗಿ ಆಫ್ ಮಾಡ್ಕೊಂಡ್ರೆ ಬೆಸ್ಟ್ ಅನಿಸುತ್ತೆ ನನಗೆ. ಆಯಿತು, ಎನಿಮೇಟರ್ ಡೈರೆಕ್ಷನ್ ಸ್ಕೇಲ್ನ ಸಂಪೂರ್ಣವಾಗಿ ಆಫ್ ಮಾಡ್ಕೊಂಡ್ಬಿಡೋಣ, ಅದು 0.5 ಬೇಡ. ಓಕೆ, ಇವೆರಡು ಆಪ್ಷನ್ಗಳನ್ನು ನಾವಿಲ್ಲಿ ಆಫ್ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗಲೂ, ಅಥವಾ ಇದರಲ್ಲಿ ಇನ್ನೂ ಒಂದು ಹೆಚ್ಚಿನ ಸ್ಪೀಡ್ ಬೇಕಪ್ಪ, ಇನ್ನೂ ಚೆನ್ನಾಗಿ ವರ್ಕ್ ಮಾಡಬೇಕಂದ್ರೆ ಟ್ರಾನ್ಸಾಕ್ಷನ್ ಎನಿಮೇಷನ್ ಸ್ಕೇಲ್ ಅಂತ ಇದೆ, ಇದನ್ನು ಕೂಡ ನಾವು ನೋಡ್ಕೊಳ್ಳೋಣ, ಇದನ್ನು ಕೂಡ ನಾವು ಆಫ್ ಮಾಡ್ಕೊಳ್ಳೋಣ. ಓಕೆ, ಈಗ ಇಷ್ಟೆಲ್ಲ ಆದಮೇಲೆ ಇನ್ನೊಂದು ಆಪ್ಷನ್ಸ್ ಇದೆ, ಅದನ್ನು ಕೂಡ ನಾವು ಈಗ ನೋಡೋಣ. ಹಾಗೆ ನೀವು ನಿಮ್ಮ ಮೊಬೈಲ್ ಅಥವಾ ಸ್ಟೋರೇಜಲ್ಲಿ ಹೆವಿ ಇಲ್ಲ, ನಾರ್ಮಲ್ ಆಗಿದೆ ಮೊಬೈಲ್ ಅಂದರೆ, ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ಮೊಬೈಲ್ ಫೋನಲ್ಲಿ ಫೇಸ್ಬುಕ್ ಲೈಟ್, ಇನ್ಸ್ಟಾ ಲೈಟ್, ಹೀಗೆಲ್ಲ ಲೈಟ್ ಆ್ಯಪ್ಗಳನ್ನು ಯೂಸ್ ಮಾಡಿ. ಸೇಮ್ ನಿಮ್ಮ ಫೇಸ್ಬುಕ್ಕಿಗೆ ಯೂಸ್ ಆಗುತ್ತೆ, ಬಟ್ ಫೇಸ್ಬುಕ್ ಲೈಟನ್ನು ಯೂಸ್ ಮಾಡಿ. ಯಾಕಂದರೆ ಆವಾಗ ನಿಮ್ಮ ರ್ಯಾಮ್ ಮೇಲೆ, ನಿಮ್ಮ ಮೊಬೈಲ್ ಪ್ರೊಸೆಸಿಂಗ್ ಮೇಲೆ ಅದು ತೊಂದರೆ ಕೊಡಲ್ಲ. ಓಕೆ, ಇದಿಷ್ಟು ಇವತ್ತಿನ ಮಾಹಿತಿ. ಇವುಗಳನ್ನು ಫಾಲೋ ಮಾಡಿದರೆ ನಿಮ್ಮ ಮೊಬೈಲ್ ಖಂಡಿತ ಫಾಸ್ಟ್ ಆಗುತ್ತೆ. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ. ಧನ್ಯವಾದಗಳು.